ಇಂದು ಮಧ್ಯರಾತ್ರಿ ಇಸ್ರೇಲ್ ಪ್ರಧಾನಿ ಸುದ್ದಿಗೋಷ್ಠಿ ನಡೆಸಲಿದ್ದಾರೆ. ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೇತನ್ಯಾಹು ಸಾವಿನ ವದಂತಿ ಬೆನ್ನಲ್ಲೇ ಅದಾದ ಬಳಿಕ ಇದು ಮೊದಲ ಸುದ್ದಿಗೋಷ್ಠಿ ಆಗುತ್ತೆ. ಹೀಗಾಗಿ ಕುತೂಹಲ ಮೂಡಿಸಿದೆ ಬೆಂಜಮಿನ್ ನೇತನ್ಯಾಹು ಸುದ್ದಿಗೋಷ್ಠಿ. ಇದಕ್ಕೆ ಮುಂಚೆ ವಿಡಿಯೋಗಳನ್ನು ರಿಲೀಸ್ ಮಾಡಿದ್ರು. ಏನೇನೆಲ್ಲ ವದಂತಿಗಳು ಹರಿದಾಡಿತ್ತು ಸೋಷಿಯಲ್ ಮೀಡಿಯಾದಲ್ಲಿ ಅದಕ್ಕೆ ಸಂಬಂಧಪಟ್ಟ ಹಾಗೆ. ಬಟ್ ಪ್ರೆಸ್ ಮೀಟ್ ಅಲ್ಲಿ ಮಾತಾಡಿರಲಿಲ್ಲ. ಅಮೆರಿಕದ ನಿರಂತರ ದಾಳಿಗೂ ಕೂಡ ಇರಾನ್ ಜಗ್ಗಿಲ್ಲ. ಇರಾನ್ ದಾಳಿಗೆ ಅಮೆರಿಕದ F-35 ಜೆಟ್ ತಲ್ಲಣಗೊಂಡಿದೆ. ಮಧ್ಯಪ್ರಾಚ್ಯದಲ್ಲಿ F-35 ಜೆಟ್ ತುರ್ತು ಭೂಸ್ಪರ್ಶ ಮಾಡಿದೆ. ಜೆಟ್ ಮತ್ತೆ ಪೈಲಟ್ ಇಬ್ರು ಕೂಡ ಸುರಕ್ಷಿತವಾಗಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಇಸ್ರೇಲ್ ವಿರುದ್ಧ ಭೀಕರ ದಾಳಿ ನಡೆಸಿದೆ ಇರಾನ್. ಕ್ಷಿಪಣಿ ದಾಳಿಗೆ ಇಸ್ರೇಲ್ನ ತೈಲ ಸಂಸ್ಕರಣಾ ಘಟಕ ಧ್ವಂಸ ಆಗಿದೆ. ಹೈಫಾ ಸಂಸ್ಕರಣಾ ಘಟಕವನ್ನ ಇರಾನ್ ಧ್ವಂಸಗೊಳಿಸಿದೆ. ಇದು ಇಸ್ರೇಲ್ನ ಅತಿ ದೊಡ್ಡ ಇಂಧನ ಸಂಸ್ಕರಣಾಗಾರ. ದಿನಕ್ಕೆ 1,97,000 ಬ್ಯಾರೆಲ್ ತೈಲ ಸಂಸ್ಕರಣೆ ಆಗ್ತಾ ಇತ್ತು. ಇಸ್ರೇಲ್ನ ಸಾರಿಗೆ, ವಾಯುಯಾನ, ಮಿಲಿಟರಿಗೆ ಇಲ್ಲಿಂದ ಇಂಧನ ಪೂರೈಕೆ ಆಗ್ತಾ ಇತ್ತು. ಲೆಬನಾನ್ ಹಿಜ್ಬುಲ್ಲಾಗಳ ಮೇಲೆ ಕೂಡ ಇಸ್ರೇಲ್ ಯುದ್ಧ ಮುಂದುವರಿಸಿದೆ. ಲೆಬನಾನ್ನಲ್ಲಿ ವರದಿಗಾರಿಕೆ ಮಾಡ್ತಾ ಇದ್ದಾಗ ಮಿಸೈಲ್ ದಾಳಿಯಾಗಿದೆ. ವರದಿಗಾರ ಲೈವ್ ಕೊಡ್ತಾ ಇದ್ದಾಗಲೇ ಅಪ್ಪಳಿಸಿದೆ ಮಿಸೈಲ್. ಲೆಬನಾನ್ನ ಬೈರುತ್ ಬಳಿ ಮಿಸೈಲ್ ಬಂದು ಬಿದ್ದಿರೋದು. ಲೈವ್ ಕೊಡ್ತಾ ಇದ್ದಾಗ ಕ್ಷಿಪಣಿ ಬಂದು ಅಪ್ಪಳಿಸಿದ ವಿಡಿಯೋ ಸರಿಯಾಗಿದೆ. ಇಸ್ರೇಲ್ ಬೇಕೆಂದೇ ನಮ್ಮನ್ನ ಟಾರ್ಗೆಟ್ ಮಾಡ್ತು. ರಷ್ಯಾ ಟುಡೇ ಕ್ಯಾಮರಾಮನ್ ಗಂಭೀರ ಆರೋಪ ಮಾಡಿದ್ದಾರೆ. ಇಸ್ರೇಲ್ ಹಿಜ್ಬುಲ್ಲಾಗಳ ಸಂಘರ್ಷದ ವರದಿಗಾರಿಕೆ ಮಾಡುವಾಗ ನಡೆದ ಈ ಅಟ್ಯಾಕ್ ಬಗ್ಗೆ. ಇನ್ನು ಮಾತುಕತೆ ವೇಳೆ ಜಪಾನ್ ಪ್ರಧಾನಿಯನ್ನ ಟ್ರಂಪ್ ಅವಮಾನಿಸಿದ್ದಾರೆ. ಹಾರ್ಮುಜ್ ಜಲಸಂಧಿ ಬಗ್ಗೆ ನೆರವಿಗೆ ನಿರಾಕರಿಸಿದ್ದಕ್ಕೆ ವ್ಯಂಗ್ಯವಾಡಿದ್ದಾರೆ. ಜಪಾನ್ ಪ್ರಧಾನಿ ತಕೈಚಿ ಎದುರು ಪರ್ಲ್ ಹಾರ್ಬರ್ ಅನ್ನ ಉಲ್ಲೇಖಿಸಿದ್ದಾರೆ. ಸರ್ಪ್ರೈಸ್ ಬಗ್ಗೆ ಜಪಾನ್ಗಿಂತ ಚೆನ್ನಾಗಿ ಯಾರಿಗೆ ಗೊತ್ತಿದೆ, ನಮಗೆ ಪರ್ಲ್ ಹಾರ್ಬರ್ ದಾಳಿ ಬಗ್ಗೆ ಯಾಕೆ ಹೇಳಿರಲಿಲ್ಲ ಅಂತ ವ್ಯಂಗ್ಯವಾಗಿ ಡೊನಾಲ್ಡ್ ಟ್ರಂಪ್ ಅವರು ಮಾತಾಡಿದ್ದಾರೆ. ಇದಕ್ಕೆಲ್ಲ ಕಾರಣ ಹಾರ್ಮುಜ್ ಜಲಸಂಧಿಯನ್ನ ಮತ್ತೆ ಸುಗಮಗೊಳಿಸಬೇಕು ಅನ್ನೋ ನಿಟ್ಟಿನಲ್ಲಿ ಅವರು ಕರೆ ಕೊಟ್ಟಾಗ ಯಾವುದೇ ದೇಶ ಕೂಡ ಅವರ ಪರವಾಗಿ ಬಂದು ನಿಲ್ಲಿಲ್ಲ. ಯುದ್ಧವನ್ನು ನಾವು ಆಯ್ಕೆ ಮಾಡಿಕೊಳ್ಳಲ್ಲ ಅನ್ನುವಂಥ ಹೇಳಿಕೆ ಕೊಟ್ಟಿದ್ದು ಡೊನಾಲ್ಡ್ ಟ್ರಂಪ್ಗೆ ಸ್ವಲ್ಪ ಹಿನ್ನಡೆ, ಮುಜುಗರ ಆಗಿತ್ತು. ಹಾರ್ಮುಜ್ ಜಲಸಂಧಿ ಬಂದ್ ವಿಚಾರಕ್ಕೆ ಈಗ ಟ್ವಿಸ್ಟ್ ಸಿಗ್ತಾ ಇದೆ. ಹಡಗುಗಳ ಸುರಕ್ಷಿತ ಸಾಗಾಟಕ್ಕೆ ನೆರವಿಗೆ ಬದ್ಧ ಅಂತ, ನೆರವು ನೀಡ್ತೀವಿ ಅಂತ UK, ಫ್ರಾನ್ಸ್, ಜರ್ಮನಿ ಹೇಳ್ತಾ ಇದೆ. ಹಾರ್ಮುಜ್ ಜಲಸಂಧಿ ಬಂದ್ ಮಾಡಿದೆ ಸದ್ಯ ಇರಾನ್. ಹಾರ್ಮುಜ್ನಲ್ಲಿ ಸಿಲುಕಿರುವ ಹಲವು ತೈಲ ಹಡಗುಗಳನ್ನು ಮತ್ತೆ ಅಲ್ಲಿಂದ ಮುಂದುವರಿಯೋದಕ್ಕೆ, ಈ ಹಿಂದೆ ಯಾವ ರೀತಿ ಆಪರೇಟ್ ಆಗ್ತಾ ಇತ್ತು ಹಾರ್ಮುಜ್ ಜಲಸಂಧಿ, ಅದೇ ರೀತಿ ಮುಂದುವರಿಯೋದಕ್ಕೆ ಮೊದಲಿಗೆ ನಾವ್ಯಾರೂ ಸಹಕರಿಸಲ್ಲ ಅನ್ನೋ ಅರ್ಥದಲ್ಲೇ ಈ ಎಲ್ಲ ದೇಶಗಳು ಹೇಳಿಕೆ ಕೊಟ್ಟಿದ್ವು. ಆದರೆ 24 ಗಂಟೆಯಲ್ಲೇ ಈ ದೇಶದ ಹೇಳಿಕೆಗಳು ಈಗ ಬದಲಾಗಿದೆ. ಕತಾರ್ ಇಂಧನ ಘಟಕಗಳ ಮೇಲೆ ಇರಾನ್ ದಾಳಿ ನಡೆಸಿದೆ. ಕತಾರ್ನ 17% ಎನರ್ಜಿ ಸಾಮರ್ಥ್ಯ ಭಸ್ಮ ಆಗಿದೆ. ಕತಾರ್ ಎನರ್ಜಿ CEO ಸಾದ್ ಅಲ್ ಕಾಬಿ ಕಳವಳ ವ್ಯಕ್ತಪಡಿಸಿದ್ದಾರೆ.